ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಣವೀರ್ ಸಿಂಗ್ ಈ ಹೆಸರು ಬಾಲಿವುಡ್ ಮಾತ್ರವಲ್ಲ, ಇತ್ತೀಚೆಗೆ ತೆರೆಕಂಡ ಧುರಂಧರ್ ಪಾರ್ಟ್ 1 ಮತ್ತು ಪಾರ್ಟ್ 2ನಿಂದಾಗಿ ಇಡೀ ಜಗತ್ತಿನೆಲ್ಲೆಡೆ ತನ್ನ ಛಾಪನ ಮೂಡಿಸಿಬಿಡ್ತು. ಅದರಲ್ಲೂ ಆ ಸಿನಿಮಾದ ನಾಯಕ ರಣವೀರ್ ಸಿಂಗ್ ಅಭಿನಯ, ಅವರ ಪರಿಶ್ರಮ ಆ ಸಿನಿಮಾದ ಮೂಲಕ ಹೊರ ಜಗತ್ತಿನ ಸಿನಿ ಪ್ರೇಕ್ಷಕರ ಮೆಚ್ಚುಗೆಗೂ ಪಾತ್ರವಾಯಿತು. ಇಂದು ಬಹು ಬೇಡಿಕೆಯ ನಟರಲ್ಲಿ ರಣವೀರ್ ಸಿಂಗ್ ಕೂಡ ಒಬ್ಬರು. ಅವರ ಔಟ್ಲುಕ್, ಹಾವಭಾವ, ನಟನಾ ಶೈಲಿ ಎಲ್ಲವೂ ನಾಯಕ ನಟನೆಂದರೆ ಹೀಗೆ ಇರಬೇಕೆಂದು ಸಿನಿಮಾ ಜಗತ್ತು ಮಾತನಾಡಿಕೊಳ್ತಿದೆ. ಇಂದು ನಾಯಕ ನಟನಾಗಿರುವ ರಣವೀರ್ ಈ ಹಂತಕ್ಕೆ ಬಂದು ನಿಲ್ಲುವುದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಬೆಟ್ಟದಷ್ಟು ಆಸೆ ಕನಸುಗಳನ್ನು ಕಟ್ಟಿಕೊಂಡಿದ್ರು. ಅದೆಲ್ಲದರ ಪರಿಣಾಮ ಇಂದು ಅವರನ್ನ ಓರ್ವ ಅತ್ಯುತ್ತಮ ನಾಯಕನನ್ನಾಗಿ ತಂದು ಕೂರಿಸಿದೆ. ಆದರೆ ಈ ಯಶಸ್ಸಿನ ಹಿಂದೆ ಅವರ ಪರಿಶ್ರಮ ನಿಜಕ್ಕೂ ಅಮೋಘವೇ ಸರಿ. ಅವರ ಹಿನ್ನೆಲೆ, ಅವರು ಬೆಳೆದು ಬಂದ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕವೇ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ರಣವೀರ್ ಸಿಂಗ್ ಅವರ ಕುರಿತಾದ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ರಣವೀರ್ ಸಿಂಗ್ ಹುಟ್ಟಿದ್ದು ಜುಲೈ 6, 1985ರಂದು ಮುಂಬೈನ ಸಿಂಧಿ ಕುಟುಂಬದಲ್ಲಿ. ತಂದೆ ಜಗಜಿತ್ ಸಿಂಗ್ ಭೌನಾನಿ, ತಾಯಿ ಅನುಜ್ ಭೌನಾನಿ, ಅಕ್ಕ ರಿತಿಕಾ ಭೌನಾನಿ. ಹೀಗೆ ವ್ಯಾಪಾರಸ್ಥರ ಕುಟುಂಬದಲ್ಲಿ ಜನಿಸಿದ ರಣವೀರ್ ಸಿಂಗ್ ಬಾಲ್ಯದಿಂದಲೂ ಬೋಲ್ಡ್ ಹುಡುಗ, ನಾಚಿಕೆ ಸಂಕೋಚ ಅನ್ನೋದೇ ಅರಿಯದ ಹುಡುಗ. ಆದರೆ ಆ ಬಾಲಕನೊಳಗೆ ಕಾಳಜಿ ವಹಿಸುವ ಹೆಂಗರಳು ಬೆಳೆದಿತ್ತು. ತನ್ನೊಳಗೆ ಸಾವಿರಾರು ಕನಸುಗಳನ್ನು ಹೊತ್ತು ಬೆಳೀತಿದ್ದ. ಬಾಲ್ಯದಲ್ಲಿ ಗೆಳೆಯರೊಂದಿಗೆ ಆಡುವಾಗ ನಾನು ಕೂಡ ದೊಡ್ಡ ಹೀರೋ ಆಗಬೇಕೆಂದು ಕನಸು ಕಟ್ಟಿಕೊಂಡಿದ್ದ. ತಾನು ಕೂಡ ಅಂದಿನ ಸೂಪರ್ ಸ್ಟಾರ್ ನಟರಂತೆ ಶೆಹನ್ಶಾ, ತೂಫಾನ್, ಅಜೂಬಾ ಮತ್ತು ಲಖನ್ ರೀತಿ ಆಗಬೇಕೆಂದು ಬಯಸಿದ್ದ. ಬಾಲ್ಯದಲ್ಲಿಯೇ ಯಾರಾದರೂ ನೀನು ಏನಾಗಬೇಕು ದೊಡ್ಡವನಾದ ಮೇಲೆ ಅಂತ ಪ್ರಶ್ನೆ ಕೇಳಿದರೆ ಆ ಬಾಲಕನ ಉತ್ತರ ಒಂದೇ, ನಾನು ಹೀರೋ ಆಗ್ತೀನಿ ಅಂತ. ಆದರೆ ಎಲ್ಲರೂ ನಗ್ತಿದ್ರು. ಯಾಕಂದ್ರೆ ಆ ಹುಡುಗ ಬಾಲ್ಯದಲ್ಲಿ ನೋಡೋಕೆ ಕುಳ್ಳಗೆ ದಪ್ಪಗೆ ಇದ್ದಿದ್ದರಿಂದ ಎಲ್ಲರಿಗೂ ಈ ಮಾತು ತಮಾಷೆಯಾಗೆ ಕಾಣಿಸ್ತಿತ್ತು. ಆದರೆ ಆ ಬಾಲಕನಿಗೆ ಹುರಿದುಂಬಿಸಿದ್ದು ಅವರ ಅಜ್ಜಿ. ಅವರು ಕೂಡ ಅಂದಿನ ಸಿನಿಮಾಗಳಲ್ಲಿ ನಟಿಯಾಗಿ ಅಭಿನಯಿಸಿದ್ದೂ ಇದೆ. ಅವರೇ ಚಾಂದ್ ಬರ್ಕ್. ರಣವೀರ್ ಅಜ್ಜಿಗೆ ಅಮಿತಾಬ್ ಬಚ್ಚನ್ ಅಂದರೆ ಎಲ್ಲಿಲ್ಲದ ಅಭಿಮಾನ. ಅಮಿತಾಬ್ ಸಿನಿಮಾಗಳನ್ನ ತನ್ನ ಮೊಮ್ಮಗನಿಗೂ ತೋರಿಸಿ ಹುರಿದುಂಬಿಸ್ತಿದ್ರು. ನೀನು ದೊಡ್ಡವನಾದಾಗ ಅಮಿತಾಬ್ ಬಚ್ಚನ್ ರೀತಿ ಆಗಬೇಕು ಎಂದು ಛಲ ತುಂಬ್ತಿದ್ರು. ಇದೇ ಧೈರ್ಯ ಆ ಬಾಲಕ ರಣವೀರ್ನಲ್ಲಿ ಮೆಲ್ಲಗೆ ಉಸಿರಾಡೋದಕ್ಕೆ ಪ್ರಾರಂಭಿಸಿತ್ತು. ರಣವೀರ್ ಶಾಲಾ ದಿನಗಳಲ್ಲಿ ಹಲವಾರು ನಾಟಕಗಳಲ್ಲಿ, ಸ್ಟೇಜ್ ಶೋಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಕಥೆ ಬರೆಯುವ ಸ್ಪರ್ಧೆಯನ್ನು ಆಯೋಜಿಸಿರ್ತಾರೆ. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲನೇ ಸ್ಥಾನದಲ್ಲಿ ಗೆದ್ದು ಬಿಡ್ತಾನೆ ರಣವೀರ್. ಇದರಲ್ಲಿ ಒಂದಷ್ಟು ಹಣ ಕೂಡ ಬರುತ್ತೆ. ಇನ್ನೇನು ಇದರಲ್ಲಿ ಹಣ ಸಿಗುತ್ತೆ ಎಂದು ಅರಿತುಕೊಂಡ ರಣವೀರ್ ಇದೇ ಹವ್ಯಾಸವನ್ನ ಕೆಲವು ಕಾಲ ವೃತ್ತಿಯನ್ನಾಗಿ ಮಾಡಿಕೊಳ್ತಾನೆ. ಕಾಪಿರೈಟರ್ ಆಗಿ ಕೆಲಸ ಮಾಡ್ತಾನೆ. ಅಂದಿನ ಕಾಲಕ್ಕೆ ಅವರ ತಂದೆ ಜಗಜಿತ್ ಸಿಂಗ್ ಭೌನಾನಿ ಪ್ರಮುಖ ಉದ್ಯಮಿಯಾಗಿದ್ರು. ತನ್ನ ಮಗನನ್ನ ಅಮೆರಿಕಾದಲ್ಲಿ ಓದಿಸಬೇಕೆಂದು ಬಯಸಿದ್ರು. ಹಾಗಾಗಿ ಅಮೆರಿಕಾದಲ್ಲಿ ರಣವೀರ್ ಸಿಂಗ್ ಕಾಲೇಜು ವಿದ್ಯಾಭ್ಯಾಸ ನಡೆಯುತ್ತೆ. ಅಲ್ಲಿಯೇ ಸಿನಿಮಾ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಗ್ರಹಿಸಿಕೊಳ್ತಾರೆ. ಇಂಡಿಯಾನಾ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಕೇವಲ 1 ಸೀಟ್ ಮಾತ್ರ ಲಭ್ಯವಿತ್ತು. ಅದು ಕೂಡ ಆಕ್ಟಿಂಗ್ ಕೋರ್ಸ್. ರಣವೀರ್ನನ್ನ ಆ ಕೋರ್ಸ್ಗೆ ಸೇರಲು ಒತ್ತಾಯಿಸ್ತಾರೆ. ಅದಕ್ಕಾಗಿ ಮೊದಲ ದಿನವೇ ಆಕ್ಟಿಂಗ್ ಮಾಡಿ ತೋರಿಸು ಎಂದಾಗ ಬಾಲ್ಯದಲ್ಲಿ ಅಜ್ಜಿ ಮಾತುಗಳು ನೆನಪಾದವು. ಕೂಡಲೇ ಅಮಿತಾಬ್ ಬಚ್ಚನ್ ಅವರ ದೀವಾರ್ ಸಿನಿಮಾದ ನಟನೆಯನ್ನ ಎಲ್ಲರ ಮುಂದೆಯೇ ನಿರ್ಭೀತಿಯಿಂದ ಮಾಡಿ ತೋರಿಸ್ತಾನೆ. ಯುವಕ ರಣವೀರ್ನ ಪ್ರತಿಭೆ ಕಂಡು ನೆರೆದಿದ್ದವರು ಶಿಳ್ಳೆ ಚಪ್ಪಾಳೆ ಸಿಡಿಸಿ ಸಪೋರ್ಟ್ ಮಾಡ್ತಾರೆ. ಹೀಗೆ ಅಮೆರಿಕಾದ ರಂಗಭೂಮಿಯಲ್ಲಿ ಪಳಗಿ ಭಾರತದಲ್ಲಿ ನಾಯಕನಾಗುವ ಕನಸಿನೊಂದಿಗೆ ಮುಂಬೈಗೆ ಮರಳುತ್ತಾನೆ ರಣವೀರ್. ಆ ಹೊತ್ತಿಗಾಗಲೇ ಅವರ ತಂದೆಯ ಆರ್ಥಿಕ ಪರಿಸ್ಥಿತಿ ಸರಿಯಿರಲಿಲ್ಲ. ತನ್ನ ಮಗನನ್ನ ನಾಯಕ ನಟನನ್ನಾಗಿ ಮಾಡಲೇಬೇಕೆಂಬ ಅವರ ತಂದೆಯ ಅಚಲ ಆತ್ಮವಿಶ್ವಾಸದಿಂದಾಗಿ ತಮ್ಮ ಬಂಗ್ಲೆಯನ್ನ ಮಾರಿ ಚಿಕ್ಕ ಮನೆಯನ್ನ ಖರೀದಿಸ್ತಾರೆ. ತನ್ನ ಮಗನನ್ನ ಬೆಳ್ಳಿ ಪರದ ಮೇಲೆ ನೋಡಬೇಕೆಂಬ ಆಸೆ ಅವರನ್ನ ಈ ನಿರ್ಧಾರಕ್ಕೆ ತಂದು ನಿಲ್ಲಿಸಿತ್ತು. ರಣವೀರ್ ತನ್ನ ಬಯೋಡಾಟಾವನ್ನ ರೆಡಿ ಮಾಡಿಕೊಂಡ. ಅದಾಗಲೇ ಅವರ ತಂದೆ ಸಿನಿಮಾ ರಂಗದಲ್ಲಿ ಕೆಲವರ ಸಂಪರ್ಕಗಳನ್ನು ಹೊಂದಿದ್ರಿಂದ ನಿರ್ಮಾಪಕರು ಮತ್ತು ನಿರ್ದೇಶಕರನ್ನ ಭೇಟಿಯಾಗಲು ಸುಲಭವಾಯಿತು. ಆದರೆ ಸರಿಯಾದ ಸಿನಿಮಾ ಹಾಗೂ ಪಾತ್ರ ಸಿಗಲೇ ಇಲ್ಲ. ಅವರ ಸ್ನೇಹಿತ ರಣವೀರ್ ಕಷ್ಟಪಡುತ್ತಿರೋದನ್ನು ನೋಡಿ ಒಬ್ಬರ ಫೋನ್ ನಂಬರನ್ನು ಕೊಡ್ತಾನೆ. ರಣವೀರ್ ಆ ನಂಬರ್ಗೆ ಕರೆ ಮಾಡಿದಾಗ ಮುಂಬೈನ ಅಂಧೇರಿಗೆ ಬರಲು ಆಹ್ವಾನವನ್ನು ನೀಡ್ತಾನೆ ಆತ. ಆ ಸ್ಥಳಕ್ಕೆ ತೆರಳಿದಾಗ ಅದೊಂದು ನಿಗೂಢ ಜಗತ್ತು. ಗೋಡೆಯ ಮೇಲೆಲ್ಲ ವಿಚಿತ್ರವಾದ ವರ್ಣಚಿತ್ರಗಳಿದ್ವು. ಅಲ್ಲದೆ ಅದರ ಮೇಲೆ ಹೀಗೆ ಬರೆದಿತ್ತು, ನೀವು ಬೇಕಾದನ್ನ ಕೊಡದಿದ್ರೆ ಗೆಲ್ಲುವುದಿಲ್ಲ ಎಂದು.
ಇದನ್ನ ಕಂಡ ರಣವೀರ್ ಸ್ವಲ್ಪ ಮುಜುಗರಕ್ಕೊಳಗಾದ್ರು. ಸರಿ ಎಂದು ಆ ವ್ಯಕ್ತಿಯನ್ನ ಭೇಟಿಯಾಗ್ತಾರೆ. ಭೇಟಿಯಾದ ನಂತರ ರಿಹಾರ್ಸಲ್ ಕೂಡ ನೀಡ್ತಾರೆ. ಆದರೆ ಎದುರಿಗಿದ್ದ ಆ ವ್ಯಕ್ತಿ ವಿಚಿತ್ರವಾಗಿ ಮಾತನಾಡಲು ಪ್ರಾರಂಭಿಸಿದ. ಡ್ಯೂಡ್, ನಾನೇನು ಮಾಡೋದಿಲ್ಲ, ಸುಮ್ನಿರು ಎಂದು ಮಾತನಾಡುತ್ತಾ ನಾನದನ್ನ ಮುಟ್ಟಲು ಬಿಡು ಎಂದು ಬಿಡ್ತಾನೆ. ರಣವೀರ್ಗೆ ಆಶ್ಚರ್ಯದ ಜೊತೆಗೆ ಮುಜುಗರವಾಯಿತು. ಸುಮ್ಮನಿದ್ದ. ಆದರೂ ಆ ವ್ಯಕ್ತಿ ಸರಿ ಮುಟ್ಟಲ್ಲ, ಒಮ್ಮೆ ನಿನ್ನ ಮರ್ಮಾಂಗವನ್ನ ತೋರಿಸಿ ಬಿಡು ಎಂದು ಬಿಡ್ತಾನೆ. ಈ ಮಾತನ್ನ ಕೇಳಿದ ರಣವೀರ್ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಟು ಬಿಡ್ತಾನೆ. ಇದಾದ ನಂತರ ರಣವೀರ್ ಪೃಥ್ವಿ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾನೆ. ಅಲ್ಲಿ ಮಕರಂದ್ ದೇಶಪಾಂಡೆಯ ಪರಿಚಯವಾಗತ್ತೆ. ಅವರಿಂದ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಕಲಿತುಕೊಳ್ತಾರೆ. ಆರಂಭದಲ್ಲಿ ಮಕರಂದ್ ರಣವೀರ್ ಅವರ ಟ್ಯಾಲೆಂಟ್ ಅನ್ನ ನೋಡಿ ಹುಬ್ಬೇರಿಸಿದ್ದೂ ಇದೆ. ಅದು ಎಷ್ಟರ ಮಟ್ಟಿಗಂದ್ರೆ ರಣವೀರ್ ಇದ್ರೆ ನನಗೆ ಉಳಿಗಾಲವಿಲ್ಲ ಎಂಬಷ್ಟು ಮಟ್ಟಕ್ಕೆ. ರಣವೀರ್ ಹೇಳುವಂತೆ ಮಕರಂದ್ ನನ್ನನ್ನ ನೋಡಿದ್ರೆ ಓಡಿ ಹೋಗ್ತಿದ್ದನಂತೆ. ಹೀಗೆ ಏನನ್ನಾದರೂ ಸಾಧಿಸುವ ತವಕದಲ್ಲಿ ರಣವೀರ್ ಅನುಭವಿಸಿದ್ದು ನಿಜಕ್ಕೂ ಸಹಾಯಕನ ಹುದ್ದೆಯೇ. ಕಸ ಗುಡಿಸೋದು, ಸ್ಟೇಜ್ ಮೇಲೆ ಚಿತ್ರ ಬಿಡಿಸೋದು, ಹೀಗೆ ಅಂತಿಮವಾಗಿ ಅವರ ಸಾಮರ್ಥ್ಯಕ್ಕೆ, ಅವರ ಡೆಡಿಕೇಶನ್ಗೆ ನಾಟಕದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋ ಅವಕಾಶ ಸಿಕ್ತು. ಅದು ಕೂಡ ಕೇವಲ ಒಂದು ಸಾಲಿನ ಸಂಭಾಷಣೆಯಾಗಿತ್ತು. ಆದರೆ ಅದನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡ ರಣವೀರ್ ಮುಂಬರುವ ಅವಕಾಶಗಳಲ್ಲಿ ನಾನಾ ಭಂಗಿಯಲ್ಲಿ, ನಾನಾ ವಿಧಾನಗಳಲ್ಲಿ 10ರಿಂದ 15 ಸಾಲುಗಳನ್ನು ಅಭಿನಯಿಸೋಕೆ ಶುರು ಮಾಡ್ತಾರೆ. ಅಲ್ಲಿಂದ ಉತ್ತಮ ಅವಕಾಶಗಳು ಸಿಗೋದಕ್ಕೆ ಶುರುವಾದವು. ಅವರ ವೃತ್ತಿ ಜೀವನ ಸರಿಯಾದ ದಿಕ್ಕಿನಲ್ಲಿ ಮುಂದುವರೆದಿತ್ತು. ಆದರೆ ನಿಧಾನಗತಿಯಲ್ಲಿ ರಂಗಭೂಮಿಯಲ್ಲಿ ನಟಿಸೋದರ ಜೊತೆಗೆ ಆಡಿಷನ್ಗೂ ಹೋಗ್ತಿದ್ರು. ಒಂದು ಆಡಿಷನ್ನಲ್ಲಿ ಆಯ್ಕೆಯಾಗ್ತಾರೆ. 2008ರ ಸುಮಾರಿಗೆ ನಾಯಕನಾಗಿ 4 ಚಿತ್ರಗಳಲ್ಲಿ ನಟಿಸುವ ಅವಕಾಶ ಸಿಕ್ತು. ಆದರೆ ರಣವೀರ್ ನಿರಾಕರಿಸ್ತಾರೆ. ಯಾಕಂದ್ರೆ ನನ್ನ ಒಂದು ಪಾತ್ರ ಇಡೀ ಜಗತ್ತೇ ನನ್ನತ್ತ ತಿರುಗಿ ನೋಡಬೇಕೆಂಬ ಮಹದಾಸೆ ಇತ್ತು ಅವರಿಗೆ. ಅದಕ್ಕಾಗಿ ತನ್ನನ್ನು ತಾನು ಆಡಿಷನ್ಗೆ ತೆರಳಿ ಪರೀಕ್ಷಿಸಿಕೊಳ್ತಿದ್ರು. ಇವರ ಈ ನಿರ್ಧಾರಗಳನ್ನು ಕಂಡವರು ಅವರನ್ನ ಹುಚ್ಚರೆಂದು ಕರೀತಿದ್ರು. ಆದರೂ ನಂಬಿಕೆಯಿಂದಲೇ ನಡೆಯುತ್ತಿದ್ರು ರಣವೀರ್. ಅದಾಗಲೇ ರಣವೀರ್ಗೆ ಚಿತ್ರೋದ್ಯಮದಲ್ಲಿ ಉತ್ತಮ ಸಂಪರ್ಕವಿತ್ತು. ಇದು ಕಾಲಕಾಲಕ್ಕೆ ಅವರಿಗೆ ಪ್ರಯೋಜನಕಾರಿಯಾಯಿತು. ಅವರ ಸ್ನೇಹಿತರಲ್ಲಿ ಒಬ್ಬರೆಂದರೆ ಅಲಿ ಅಬ್ಬಾಸ್ ಜಾಫರ್. ಅವರೇ ಮುಂದೆ ರಣವೀರ್ಗೆ ಬ್ರೇಕ್ ನೀಡಿದ್ರು. ಅದು ಒಂದು ಇತಿಹಾಸ ಕೂಡ. ಮುಂದೆ ರಣವೀರ್ ಬ್ಯಾಂಡ್ ಬಜಾ ಭಾರತ್ ಚಿತ್ರದಲ್ಲಿ ಅವಕಾಶವನ್ನು ಪಡೆದರು. ಆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಯಿತು. ರಣವೀರ್ ರಾತ್ರೋರಾತ್ರಿ ಸ್ಟಾರ್ ಆದರು. ಮತ್ತೊಂದು ವಿಷಯ ಅಂದರೆ ಬ್ಯಾಂಡ್ ಬಜಾ ಭಾರತ್ ನಂತರ 4 ಚಿತ್ರಗಳು ಹುಡುಕಿಕೊಂಡು ಬಂದವು. ಆದರೆ ಆ 4 ಸಿನಿಮಾಗಳು ಫ್ಲಾಪ್ ಆದವು. ನಂತರ ಒಂದರ ಹಿಂದೊಂದರಂತೆ ಕೆಲವು ಸಿನಿಮಾಗಳನ್ನು ಮಾಡಿದರೂ ಅಷ್ಟೊಂದು ಯಶಸ್ಸು ಲಭಿಸಲಿಲ್ಲ. ಆದರೆ 1000 ಕೋಟಿ ಸುಲ್ತಾನನಾಗುವ ಅವಕಾಶ ನೀಡಿದ್ದೇ ಧುರಂಧರ್ ಸಿನಿಮಾ. ಇಂದು ಈ ಸಿನಿಮಾ ಇತಿಹಾಸವನ್ನೇ ಬರೆದು ಬಿಡಿತು. ರಣವೀರ್ನ ಸಾಮರ್ಥ್ಯ ಎಂಥದ್ದು ಅನ್ನೋದು ಇಡೀ ಜಗತ್ತಿಗೆ ತಿಳಿಯಿತು. ಹೀಗೆ 2018ರಲ್ಲಿ ದೀಪಿಕಾ ಪಡುಕೋಣ್ ಅವರನ್ನ ವಿವಾಹವಾಗಿರುವ ರಣವೀರ್ ಸಿಂಗ್ ಸದ್ಯ ಮುಂಬೈನಲ್ಲೇ ವಾಸಿಸುತ್ತಿದ್ದಾರೆ. ಮತ್ತೊಂದು ವಿಚಾರ ಅಂದರೆ ರಣವೀರ್ ಅವರ ಮಾವ ಹಿಂದಿಯ ಖ್ಯಾತ ಹಿರಿಯ ನಟ ಅನಿಲ್ ಕಪೂರ್. ಅನಿಲ್ ಕಪೂರ್ ಅವರ ಪತ್ನಿ ಸುನೀತಾ ಕಪೂರ್ ರಣವೀರ್ ಸಿಂಗ್ ಅವರ ತಾಯಿಯ ಸಹೋದರಿ ಕೂಡ. ಅಲ್ಲದೆ ರಣವೀರ್ ತನ್ನ ಕಾಲೇಜು ಸಹಪಾಠಿ ನಟಿ ಹೇಮಾ ಮಾಲಿನಿ ಅವರ ಮಗಳಾದ ಅಹಾನಾ ಡಿಯೋಲ್ ಜೊತೆಯೂ ಸಂಬಂಧ ಹೊಂದಿದ್ರು. ಇದಲ್ಲದೆ ಅನುಷ್ಕಾ ಶರ್ಮಾ, ಸೋನಾಕ್ಷಿ ಸಿನ್ಹಾ ಅವರೊಂದಿಗೆ ಡೇಟಿಂಗ್ ಮಾಡಿದ್ದು ಗುಟ್ಟಾಗೇನೂ ಉಳಿದಿಲ್ಲ. ಇಂದು ಮನೆ ಮನೆ ಮಾತಾಗಿರುವ ರಣವೀರ್ ನಡೆದು ಬಂದ ಹಾದಿ ನಿಜಕ್ಕೂ ಅಮೋಘವೇ. ಇವಿಷ್ಟು ರಣವೀರ್ ಸಿಂಗ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.